ದೇವೇಗೌಡರ ನಿವಾಸಕ್ಕೆ ಕುಮಾರಸ್ವಾಮಿ ದೌಡಾಯಿಸಿದ್ದಾರೆ. ಬೆಂಗಾವಲು ಪಡೆಯನ್ನ ಕೂಡ ಬಿಟ್ಟು ಕುಮಾರಸ್ವಾಮಿ ತೆರಳಿದ್ದಾರೆ. ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಎಚ್ಡಿಕೆ ಹೊರಟಿದ್ದಾರೆ. ಎಚ್ಡಿಕೆ ಹೊರಟ ಕೆಲ ಹೊತ್ತಲ್ಲೇ ಬೆಂಗಾವಲು ಪಡೆಯೂ ಕೂಡ ತೆರಳಿದೆ. ಎಚ್ಡಿಕೆ ಹಿಂದೆಯೇ ಎಚ್ಡಿಕೆ ಜೊತೆ ಮುಂದಿನ ನಡೆ ಕುರಿತು ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ನೋಡಿ, ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಒಂದೆಡೆ ರೇವಣ್ಣಗೆ ಎಚ್ಡಿ ರೇವಣ್ಣಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಎಚ್ಡಿ ದೇವೇಗೌಡರ ನಿವಾಸಕ್ಕೆ ಎಚ್ಡಿ ಕುಮಾರಸ್ವಾಮಿ ತೆರಳಿದ್ದಾರೆ. ಎಚ್ಡಿಡಿ ಜೊತೆಯಲ್ಲಿ ಮುಂದಿನ ನಡೆಯ ಕುರಿತು ಎಚ್ಡಿಕೆ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಅರ್ಜಿಯನ್ನ ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ಎಸ್ಐಟಿ ಎಚ್ಡಿ ರೇವಣ್ಣರನ್ನ ಬಂಧಿಸಿದೆ. ಪದ್ಮನಾಭನಗರದಲ್ಲಿರುವಂತಹ ಎಚ್ಡಿ ದೇವೇಗೌಡರ ನಿವಾಸದಲ್ಲೇ ಮಾಜಿ ಸಚಿವ ಎಚ್ಡಿ ರೇವಣ್ಣರ ಬಂಧನವಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ಲೈವ್ ನಲ್ಲಿ ನಮ್ಮ ಪ್ರತಿನಿಧಿ ಸುನೀಲ್ ಸಿಐಡಿ ಕಚೇರಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಅದೇ ರೀತಿ ದೇವೇಗೌಡರ ನಿವಾಸದಿಂದ ರಂಜಿತ್ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನೀಲ್, ಈಗ ರೇವಣ್ಣ ಅವರಿಗೆ ಆರೋಗ್ಯ ತಪಾಸಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮುಂದಿನ ನಡೆ ಏನಿರುತ್ತೆ? ಎಸ್ ಚೈತ್ರ, ಕೆಆರ್ ನಗರದಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ಎಚ್ಡಿ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು. ಸಂಜೆ 6:50 ಸುಮಾರಿಗೆ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿವಾಸಕ್ಕೆ ತೆರಳಿ ಅಲ್ಲಿಂದ ಎಚ್ಡಿ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿ ಅದಾದ ಬಳಿಕ ಸಿಐಡಿ ಕಚೇರಿ ಆವರಣದ ಒಳಗಡೆ ಇರುವಂತಹ ಹೊಸದಾಗಿ ಫಾರ್ಮ್ ಮಾಡಿರುವಂತಹ ಎಸ್ಐಟಿ ಆಫೀಸಿಗೆ ಕರ್ಕೊಂಡ್ಬಂದಿದ್ರು. ಅಲ್ಲಿ ಅವರನ್ನು ಅರೆಸ್ಟ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿದ ಬಳಿಕ ನಂತರ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಿರುವಂಥದ್ದು. ಯಾವುದೇ ಒಂದು ಕೇಸ್ನಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದರೆ ಅವರನ್ನು ಮೊದಲು ಮೆಡಿಕಲ್ ಟೆಸ್ಟಿಗೆ ಒಳಪಡಿಸಬೇಕು ಅನ್ನುವಂಥದ್ದು ನಿಯಮ ಇದೆ. ಈ ಒಂದು ಕಾರಣದಿಂದಾಗಿ 9 ಗಂಟೆ ಸುಮಾರಿಗೆ ಎಚ್ಡಿ ರೇವಣ್ಣ ಅವರನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಶಿವಾಜಿನಗರದಲ್ಲಿರುವಂತಹ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗ್ತಿರುವಂಥದ್ದು. ಇದೀಗ ಬಹುತೇಕ ವೈದ್ಯಕೀಯ ಪರೀಕ್ಷೆ ಮುಕ್ತಾಯಗೊಂಡಿದ್ದು ವಾಪಸ್ ಅವ್ರನ್ನ ಸಿಐಡಿ ಕಚೇರಿಗೆ ಕರ್ಕೊಂಡ್ಬರ್ತಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಒಂದು ಪ್ರಕರಣದಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದರೆ 24 ಗಂಟೆಗಳ ಕಾಲ ಪೊಲೀಸರಿಗೆ ಅಥವಾ ತನಿಖಾಧಿಕಾರಿಗಳಿಗೆ ಅವ್ರನ್ನ ತಮ್ಮ ಕಸ್ಟಡಿಯಲ್ಲಿ ಇರಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಅವ್ರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನೋಡೋದಿದ್ರೆ ನಾಳೆ ಸಂಜೆ 6 ಗಂಟೆವರೆಗೂ ಕೂಡ ತನಿಖಾಧಿಕಾರಿಗಳಿಗೆ ಸಮಯಾವಕಾಶ ಇರುವಂಥದ್ದು. ನಾಳೆ ಸಂಜೆ 6 ಗಂಟೆಯ ಒಳಗಾಗಿ ಎಚ್ಡಿ ರೇವಣ್ಣ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ನಾಳೆ ಭಾನುವಾರ ರಜಾ ದಿನ ಆಗಿರೋದ್ರಿಂದಾಗಿ ಓಪನ್ ಕೋರ್ಟ್ ಇರಲ್ಲ. ಹಾಗಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಅವ್ರನ್ನ ಹಾಜರುಪಡಿಸಲಾಗುತ್ತೆ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಗೋಸ್ಕರ ನಮ್ಮ ಕಸ್ಟಡಿಗೆ ಕೊಡಬೇಕು ಅನ್ನುವಂಥದ್ದು ಮನವಿಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸುವಂಥ ಒಂದು ಸಾಧ್ಯತೆ ಇದೆ. ಆದರೆ ಸಾಮಾನ್ಯವಾಗಿ ನ್ಯಾಯಾಧೀಶರ ನಿವಾಸದಲ್ಲಿ ಪ್ರೊಡ್ಯೂಸ್ ಮಾಡಿದಂಥ ಟೈಮಲ್ಲಿ ಹೆಚ್ಚಿನ ಕಸ್ಟಡಿಗೆ ನ್ಯಾಯಾಧೀಶರು ಕೊಡಲ್ಲ, ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ವೇಳೆ ಆ ರೀತಿ ಆದಲ್ಲಿ ನಾಳೆ ಸಂಜೆ ರೇವಣ್ಣ ಅವರು ಪರಪ್ಪನಗರದ ಜೈಲಿನಲ್ಲಿ ಕಾಲ ಕಳೆಯಬೇಕಾಗುತ್ತೆ. ಅದಾದ ಬಳಿಕ ಸೋಮವಾರ ಬೆಳಿಗ್ಗೆ ಓಪನ್ ಕೋರ್ಟ್ನಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ ಬಳಿಕ ತನಿಖಾಧಿಕಾರಿಗಳು ಹೆಚ್ಚಿನ ವಿಚಾರಣೆಗೆ ತಮ್ಮ ಕಸ್ಟಡಿ ಕೊಡಿ ಅಂತ ಕೇಳ್ತಾರೆ. ಆದರೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸುವಂಥ ಸಾಧ್ಯತೆ ಎಸ್ಐಟಿ ಅಧಿಕಾರಿಗಳ ಕಡೆಯಿಂದ ಕೂಡ ಬರಲಿದೆ. ಅಲ್ಲಿವರೆಗೂ ಕೂಡ ಅಂದರೆ ನಾಳೆ ಸಂಜೆವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಎಚ್ಡಿ ರೇವಣ್ಣ ಅವ್ರನ್ನ ತಮ್ಮ ಸಿಐಡಿ ಆವರಣದಲ್ಲಿರುವಂತಹ ಎಸ್ಐಟಿ ಕಚೇರಿಯಲ್ಲಿ ಸಂಪೂರ್ಣವಾದಂಥ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಚೈತ್ರ, ಸುನಿಲ್ ಹಾಗೆ ಹೋಲ್ಡ್ ಅಲ್ಲಿರಿ. ಇನ್ನು ದೇವೇಗೌಡರ ನಿವಾಸದಿಂದ ರಂಜಿತ್ ಅವರು ಲೈವ್ ನಲ್ಲಿದ್ದಾರೆ. ರಂಜಿತ್, ಎಚ್ಡಿಕೆ ಈಗಾಗಲೇ ಎಚ್ಡಿಡಿ ಮನೆಗೆ ತೆರಳ್ತಾ ಇದ್ದಾರೆ. ಮುಂದಿನ ನಡೆಯ ಕುರಿತು ಏನೆಲ್ಲ ಚರ್ಚೆಗಳನ್ನ ನಡೆಸುವಂತಹ ಸಾಧ್ಯತೆ ಇದೆ? ಎಸ್, ಎಕ್ಸಾಕ್ಟ್ಲಿ ಚೈತ್ರ. ದೇವೇಗೌಡರ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳ ತಂಡ 15 ನಿಮಿಷಗಳ ಕಾಲ ಕಾದು, ಬಾಗಿಲ ಬಳಿ ಕಾದು ಅಲ್ಲಿ ರೇವಣ್ಣವರನ್ನ
ಬಂಧನ ಮಾಡಿ ಕರೆದುಕೊಂಡು ಹೋಗ್ತಾರೆ, CID ಕಚೇರಿ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರ ಮೆಡಿಕಲ್ ಆಗಿದೆ, ಅದಾದ ನಂತರ ಮತ್ತೆ CID ಕಚೇರಿ ಕರೆದುಕೊಂಡು ಬಂದು ಅಲ್ಲಿ ಒಂದಿಷ್ಟು ಪ್ರೋಸೆಸ್ ನಡೆಯುತ್ತೆ. ಈಗ ದೇವೇಗೌಡರ ನಿವಾಸಕ್ಕೆ ಅವರ ಸಂಬಂಧಿಕರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ದೇವೇಗೌಡರ ನಿವಾಸಕ್ಕೆ HD ಕುಮಾರಸ್ವಾಮಿ ಅವರು ಈಗಷ್ಟೇ ಬಂದಿದ್ದಾರೆ. ದೇವೇಗೌಡರ ಜೊತೆಯಲ್ಲಿ ಸಮಾಲೋಚನೆಯನ್ನು ಮಾಡ್ತಾರೆ. ಏನು ಮಾಡಬಹುದು, ಆಗಿರುವಂಥ ಮುಜುಗರವನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಚರ್ಚೆಗಳಾಗುತ್ತೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕುಮಾರಸ್ವಾಮಿ ಇದ್ದರು. ಅಮಿತ್ ಶಾ ಅವ್ರ ಜೊತೆಯಲ್ಲೇ ಮಾತುಕತೆಯನ್ನು ಮುಗಿಸ್ಕೊಂಡು ಬಂದವರು ನೇರವಾಗಿ ಬರ್ತಾರೆ HD ದೇವೇಗೌಡರ ಪದ್ಮನಾಭನಗರದ ನಿವಾಸ ಇದು. ದೇವೇಗೌಡರ ನಿವಾಸಕ್ಕೆ ಕುಮಾರಸ್ವಾಮಿ ಬಂದಿದ್ದಾರೆ. ಅವರ ಸಂಬಂಧಿಕರೆಲ್ಲರೂ ಕೂಡ ಇದ್ದಾರೆ. ಮನೆ ಒಳಗಡೆ ಚರ್ಚೆ ಮಾಡ್ತಾ ಇದ್ದಾರೆ, ಸಮಾಲೋಚನೆ ಮಾಡ್ತಾ ಇದ್ದಾರೆ, ಏನು ಮಾಡಬಹುದು ಅನ್ನೋದರ ಕುರಿತಾಗಿ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇವರೆಲ್ಲರೂ ಕೂಡ ಈಗ ಬರ್ತಾ ಇದ್ದಾರೆ ನೋಡಿ, ಕಾರ್ನಲ್ಲೂ ಕೂಡ ಎಲ್ಲ ಬರ್ತಿದಾರಲ್ಲ. ಬಹುಶಃ ಇವರೆಲ್ಲರೂ ಕೂಡ ದೇವೇಗೌಡರ ಮನೆಗೆ ಹೋಗೋರೆ, ಅವ್ರ ಸಂಬಂಧಿಕರು, ಮತ್ತೊಬ್ಬರು ಮಗದೊಬ್ಬರು ಅಂಥೇಳಿ ಎಲ್ಲ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಗಡೆ ಬರ್ಬೋದು. ಬಂದು ಕುಮಾರಸ್ವಾಮಿಯವರು ತಮ್ಮ JP ನಗರದ ನಿವಾಸಕ್ಕೆ ಹೋಗೋ ಸಾಧ್ಯತೆ ಇದೆ. ಆಗ ಮಾಧ್ಯಮದ ಮುಂದೆ ಏನಾದರೂ ಮಾತಾಡಬಹುದಾ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಸದ್ಯಕ್ಕಂತೂ ರಾಜಕೀಯ ಮೇಲಾಟಗಳು ನಡೀತಾ ಇದೆ. ಒಂದು ಹೈಡ್ರಾಮಾ ನಡೆದು ಹೋಗಿದೆ. KR ನಗರ ಪೊಲೀಸ್ ಠಾಣಾ ವ್ಯಾಪ್ತಿ ಮೈಸೂರಿನಲ್ಲಿ ನಡೆದಂಥ ಆ FIR